ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಯೂಟ್ಯೂಬ್ದಾಗ ಹಳ್ಳಿ ಮಿತ್ರದ ಫಸ್ಟ್ ವಿಡಿಯೋ ಆಗಿರೋದೈತಿ. ಇನ್ಸ್ಟಾಗ್ರಾಮ್ ಸಾಕಷ್ಟು ನಾನು ವಿಡಿಯೋಗಳು ಹಾಕಿದ್ದೇನೆ ಅಲ್ಲಿ. ಅದ್ರಾಗ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಅನಿಸ್ತು, ಅದಕ್ಕೆ ಫಸ್ಟ್ ಮಾಡ್ಬೇಕಂತ ಅನ್ಕೊಂಡು ಇನ್ನು ಹಲವಾರು ವಿಡಿಯೋಗಳು ಬರ್ತಾವ್ರಿ. ಈಗ ಏನ್ ಸಪೋರ್ಟ್ ಮಾಡತ್ತಾರೆ ಅದೇ ತರ ಸಪೋರ್ಟ್ ಮಾಡ್ರಿ. ನಾನು ವಿಷಯಕ್ಕೆ ಬಂದ್ಬಿಡ್ತೇನೆ ಡೈರೆಕ್ಟ್ ಆಗಿ. ಈ ಗೊಂಜಾಳದ ಬದಲು ಇವತ್ತು ಮಾತಾಡ್ಬೇಕಂತ ಹೇಳಿ ನಾನು ಈ ವಿಡಿಯೋ ಮಾಡಕತ್ತೇನೆ ಆಕ್ಚುಲಿ. ಯಾವ ತರ ಇದರಿಂದ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಹುಡುಗರು ಯಾವ ತರ ಇನ್ಕಮ್ ಮಾಡ್ಕೋಬಹುದು, ಆಮೇಲೆ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಈ ಒಂದು ಪ್ಲಾನ್ ಇಂದ ಯಾವ ತರ ಅವ್ರ ಇನ್ಕಮ್ ನ ಜಾಸ್ತಿ ಮಾಡ್ಕೋಬಹುದು, ಪರ್ ಕ್ವಿಂಟಲ್ಗೆ ಯಾವ ತರ ಎಷ್ಟು ಹೆಚ್ಚಾಕತಿ ಏನ್ ಅಂತೇಳಿ ಪೂರ್ತಿನ ಈ ವಿಡಿಯೋದಾಗ ಮಾಹಿತಿ ಕೊಡ್ತೇನ್ರಿ. ನನ್ನ ಅಕೌಂಟಿಗೆ ಫಾಲೋ ಮಾಡ್ಕೊಡ್ರಿ, ಆಮೇಲೆ ಇದನ್ನ ಶೇರ್ ಮಾಡ್ರಿ ನೀವು ಯಾರು ರೈತರ ಆ ಸ್ನೇಹಿತರಿದ್ರೆ. ಓಕೆ, ಇವತ್ತು ನಾನು ವಿಷಯಕ್ಕೆ ಬರ್ತೇನ್ರಿ. ಆ ನಾನು ಮೊನ್ನೆ ಲಾಸ್ಟ್ ಟೈಮ್ ಅಂದ್ರೆ 2 ತಾರೀಕು 6ನೇ ತಿಂಗಳು 2025 ಈ ಗೊಂಜಾಳದ ರೇಟ್ ಎಲ್ಲಾ ಕಡೆ ಎಷ್ಟೆಷ್ಟು ಐತಿ ನಾನು ಅನಲೈಸಸ್ ಮಾಡಿದೆ. ಸೊ ನೋಡಿದಾಗ ನನಗ ಅನ್ಸಿದ ಪ್ರಕಾರ ನಮ್ಮ ಟೌನ್ಯಾಗ ಅಂದ್ರೆ ನಮ್ಮ ಊರಾಗ 1800 ರೂಪಾಯಿ ಐತ್ರಿ. ಚಿಕ್ಕೋಡಿ APMC ದಾಗ 2100 ಇತ್ತು. ನಮ್ಮ ಎಕ್ಸ್ಪೋರ್ಟರ್ ನಮ್ಮ ಕಂಪ್ನಿ ಇದ್ದಲ್ಲ ಮೊನ್ನೆ ಲಾಸ್ಟ್ ಟೈಮ್ ಅಲ್ಲಿ 2500 ಇತ್ತು. ಸೊ ಇವ್ರು ಹೆಚ್ಚು ತಗೋತಾರ ಅಂದ್ರೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರ್ತೈತಿ, ಇದ್ರ ಮ್ಯಾಗೆಲ್ಲ ಡಿಪೆಂಡ್ ಆಗ್ತೈತ್ರಿ. ಸೊ ಅದ ಅವ್ರದ್ದೇನ್ ಕೆಟ್ಟ ಅಂತೇಳಿ ಹೇಳಕ್ ಬರಂಗಿಲ್ಲ. ಬಟ್ ಇವಾಗ ಇದೆಲ್ಲ ಇಷ್ಟೆಲ್ಲ ಮಾಡಾಕತ್ರಲ್ರಿ, ಇದು ನುಕ್ಸಾನ್ ಯಾರಿಗ ಆಗತೈತಿ? ನಮ್ಮ ರೈತರಿಗೆ ಆಗೈತಿ. ಯಾಕಂದ್ರ ಅವ್ರ ಆ ಒಂದು ಬೆಳೆನ ಬೆಳಿಬೇಕಾದ್ರೆ ಏನಾಗಿರ್ತೈತಿ ಅಂತ ಹೇಳಿ ಆ ರೈತರಿಗೆ ಗೊತ್ತ್ರಿ. ಸೊ ಹಿಂಗಾಗಿ ಈ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡೆ ಇದನ್ನ ಮಾಡಾಕತ್ತೇನ್ರಿ. ಸೊ ಇವಾಗ ನನ್ನ ಹಳ್ಳಿ ಮಿತ್ರ ಆಪ್ ಅಂತೇಳಿ ಒಂದು ಹೊಸಾದ ಅಪ್ಲಿಕೇಶನ್ ನಾವು ಸ್ಟಾರ್ಟ್ ಮಾಡೇವ್ರಿ. ಈಗ ಮಾಡಾಕ ಇನ್ನು ಪ್ಲಾನಿಂಗ್ ನಡೆದೈತಿ, ಸ್ವಲ್ಪ ಅದಕ್ಕೆ ಟೈಮ್ ಬೇಕು. ಅದ್ರಾಗ ಒಂದು ಪ್ಲಾನ್ ನಾವ್ ಏನ್ ಆಡ್ ಮಾಡೇವು ಅವತ್ತಿನ ದಿನ ಅಂತೇಳಿ ನಿಮ್ಗೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಅಥವಾ ಎಕ್ಸ್ಪ್ಲೇನ್ ಮಾಡಕ್ ಬಂದೇನ್ರಿ. ಯಾಕಂದ್ರೆ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇದ್ರೆ ನನಗೂ ಸ್ವಲ್ಪ ನಿಮ್ಮ ಪೂರ್ತಿ ಕನೆಕ್ಟ್ ಆಕೈತಿ ಅಂತೇಳಿ ಈ ಪ್ಲಾನಿಂಗ್ ಮಾಡ್ಕೊಂಡ ಪ್ರತಿಯೊಂದು ವಿಡಿಯೋನು ಪ್ರತಿಯೊಂದು ಬಿಸ್ನೆಸ್ ಪ್ಲಾನ್ ಒಂದು ಯೂಟ್ಯೂಬ್ ದಾಗ ಹಾಕಬೇಕಂತೇಳಿ ಪ್ಲಾನ್ ಮಾಡೇವ್ರಿ. ನೆಕ್ಸ್ಟ್ ನಿಮಗೆ ಏನ್ ಹೇಳ್ಬೇಕಂದ್ರ, ಇನ್ನ ಈ ತರ ಒಂದ್ ಸಿಸ್ಟಮ್ ಐತ್ರಿ. ನಮ್ಮ ಟೌನ್ಯಾಗ 1800 ತಗೋತಾರಿ, APMC ದಾಗ 2100. ಆಮೇಲೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವಂತ ವ್ಯಕ್ತಿ, ಟ್ರಾನ್ಸ್ಪೋರ್ಟ್ ಅಂದ್ರ ನಮ್ಮ ದೇಶದ ಗೊಂಜಾಳ ಮೆಕ್ಕೆಜೋಳನ ಬೇರೆ ದೇಶಕ್ಕೆ ಕಳಿಸುವಂತ ಒಬ್ಬ ವ್ಯಕ್ತಿ ನಮ್ಮ ಭಾರತದ ಅವ್ 2500 ರೂಪಾಯಿ ತಗೋತಾನೆ. ನಿಮ್ಗೆ ಕ್ಲಾರಿಟಿ ಇರ್ಲಿ ಅಂತೇಳಿ ಇದೊಂದು ಹೇಳಿ. ಸೊ ಇವಾಗ ನಮ್ಮ ಮೆಕ್ಕೆಜೋಳನ ನಾವ 2500 ರೂಪಾಯಿ ಈಗ ಮಾರುವಷ್ಟು ಪಾಸಿಬಲ್ ಐತಿ ಅಷ್ಟ. ಹೆಂಗ್ ಮಾರೋಡ್ ಪಾಸಿಬಲ್ ಐತಿ ಅಂದ್ರ, ಅವ ಏನ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡ್ತಿರ್ತಾನ. ಟ್ರೇಡ್ ಅಂದ್ರ ಆ ಮೆಕ್ಕೆಜೋಳನ ಬೇರೆ ದೇಶಕ್ಕೆ ಕಳ್ಸುವಂತ ಪರ್ಸನ್ ಅವ್ ನಮ್ಮ ತೇಕ್ ಬಂದಾಗ ನಮ್ಗ ಅಷ್ಟು ರೊಕ್ಕ ಸಿಗತೈತಿ. ನಾವ್ ಅವನ್ ತೇಕ್ ಹೋದ್ರ ನಮ್ಗೆ ಎದಕ್ಕೂ ಪುರೋಟ್ ಬೀಳಂಗಿಲ್ಲ. ಅವ್ ನಮ್ ತೇಕ್ ಬರ್ಬೇಕಾದ್ರ ನಮ್ ತೇಕ್ ಕಮ್ಮಿ ಒಂದು 100 ಕ್ವಿಂಟಲ್, 200, 300, 500, 1000 ಕ್ವಿಂಟಲ್ ಹಿಂಗ ಬೇಕು. ಮಿನಿಮಮ್ ಅಂದ್ರ 100 ಕ್ವಿಂಟಲ್ ಬೇಕು. 100 ಕ್ವಿಂಟಲ್ ನಾವ್ ಯಾರು ಬೆಳಿತೋನ್ರಿ? ಅದ್ರ ಸಣ್ಣ ರೈತರು ಯಾರ ಬೆಳೆಯಂಗಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ಆದ್ರೂನು ನಮ್ ಬೆಳೆ ಅಷ್ಟಕ್ ನಾವ್ ಮಾರ್ಬೇಕಂದ್ರ ಏನ್ ಮಾಡ್ಬೇಕು ಅಂದ್ರ, ಒಂದ್ 10-15 ರೈತರ ಕೂಡಿ ಒಂದ ಕಡೆ ಗೊಳೆ ಮಾಡ್ಕೊಂಡ ಅವ ಇಲ್ಲಿಗ್ ಬರ್ತಾನೋ, ಬಂದ ಮೇಲೆ ಅದನ್ನ ಗುಣಮಟ್ಟ ಚೆಕ್ ಮಾಡಿ ಒಯ್ತಾನ. ಆದ್ರ 10 ಮಂದಿ ತೇಕ ಎಟ್ ಎ ಟೈಮ್ ದಾಗ ಈ ಗೊಂಜಾಳದಾವ ಅಂತ ಹೇಳಿ ನಮಗ್ ಹೆಂಗ್ ಗೊತ್ತಾಗುದ್ರಿ? ಅವ ಒಂದು ಬ್ಯಾರೆ ಊರಾಗ ಇರ್ತಾನೋ, ಎಲ್ಲಿ ಇರ್ತಾನೋ ಹೆಂಗ್ ಗೊತ್ತಾಗುದು? ಆ ಕೆಲಸನೇ ಆ ಎಲ್ಲಾ ರೈತರು ಒಟ್ಟುಗೂಡಿಸುವಂತ ಕೆಲಸನೇ ಈ ನಮ್ಮ ಹಳ್ಳಿ ಮಿತ್ರ ಆಪ್ ಮಾಡಾಕತೈತಿ. ಈ ಹಳ್ಳಿ ಮಿತ್ರದಾಗ ಅವ್ರದ್ದು ಎಷ್ಟು ಕ್ವಿಂಟಲ್ ಗೊಂಜಾಳ ಐತೈತಿ ಪಟ್ನ ರೈತ ಫೋಟೋ ಹೊಡೆದ್ ಹಾಕ್ಬಿಡ್ತಾನೋ, ಅವ್ ಮೆಸೇಜ್ ಹೋಗ್ತೈತಿ. ಅವ್ ಮೆಸೇಜ್ ಹೋದ ಕೂಡಲೇ ಕ್ವಾಲಿಟಿ ಚೆಕ್ ಮಾಡಕ್ ಅಂತ ಹೇಳಿ ಬರ್ತಾನೆ ಇಲ್ಲಿ. ಕ್ವಾಲಿಟಿ ಚೆಕ್ ಮಾಡಿ ಅದನ್ನ ಎಲ್ಲಾರ್ದು ಕೂಡಿಸಿ ಓದ್ ಬಿಡ್ತಾನ್ರಿ. ನಿಮಗ್ ಏನೈತಿ, ಇಲ್ಲಿ ಟೌನ್ಯಾಗ 1800 ರೂಪಾಯಿ ಮಾರತ್ತೀರಿ, ಅವಂಗ 2400 ರೂಪಾಯಿ ಮಾರ್ತೀರಿ. ಅದು 2300 ರೂಪಾಯಿ ಹಂಗ್ ಮಾರ್ತೀರಿ. ಯಾಕೆ 2300, 2500 ಯಾಕೆ ತಗೊಲಿಲ್ರಿ ಅಂದ್ರ, ಅವ್ ಇಲ್ಲಿ ಒಯ್ಯುದು ಅದೆಲ್ಲ ಖರ್ಚವ ಕ್ಯಾಲ್ಕುಲೇಷನ್ ಆಗ್ತಿರ್ತಾನ. ಓಕೆ, ಲೆಟ್ ಇಟ್, ಎಲ್ಲಾನು ಬಿಡ್ರಿ. ಎಲ್ಲಾನು ಬಿಟ್ಟ ಇವಾಗ ರೈತರಿಗೆ ಅವ್ ಬಂದ್ರ ಇಷ್ಟ ಅವ್ರಿಗೆ ಸಫಿಶಿಯಂಟ್ ಪ್ರೈಸ್ ಸಿಗ್ತೈತಿ ಅಂತ ಗೊತ್ತಾತು. ಆ ಹಳ್ಳಿ ಮಿತ್ರ ಆಪ್ ಯೂಸ್ ಮಾಡ್ರೆ ಸಿಗ್ತೈತಿ ಅಂತ ಗೊತ್ತಾತು. ಇನ್ನ ಹಳ್ಳಿ ರೈತರ ಮಕ್ಕಳಿಗೆ ಇದರಿಂದ ಏನ್ ಲಾಭ, ಇದರಿಂದ ಅವ್ರ ಉಪಯೋಗ ಹೆಂಗ ತಗೋಬಹುದು, ಇದರಿಂದ ಹೆಂಗ ಅವ್ರ ಇನ್ಕಮ್ ಮಾಡ್ಕೋಬಹುದು ಅಂದ್ರ, ಆ ಸಾಹೇಬ್ಗಳು ಏನ್ ಅವ್ರ ಟ್ರೇಡ್ ಮಾಡ್ತಿರ್ತಾರಲ್ಲ, ಅವ್ರ ಏನ್ ಗೊಂಜಾಳ ಅಲ್ಲಿ ಇಂಟರ್ನ್ಯಾಷನಲ್ ದಾಗ ಏನ್ ಮಾರ್ತಿರ್ತಾರೋ ಅವ್ರಿಗೆ ಪದೇ ಪದೇ ನಮ್ಮ ಊರಿಗೆ ಬರಾಕ್ ಆಗಂಗಿಲ್ಲ. ಓಕೆ, ಆ ಕೆಲಸನ ನೀವು ಒಪ್ಸ್ಕೊಂಡ್ಬಿಡುದು. ಆ ಕ್ವಾಲಿಟಿ ಚೆಕ್ ಮಾಡ್ಬೇಕು. ಇಂಟರ್ನ್ಯಾಷನಲ್ ಟ್ರೇಡ್ ಮಾಡತ್ತಾರ ಅಂದ್ರೆ ಎಂತದೋ ಗೊಂಜಾಳ ಒಯ್ಯಂಗಿಲ್ಲ ಅವ್ರು, ಚಲೋ ಕ್ವಾಲಿಟಿದೇ ಗೊಂಜಾಳ ಕಳಿಸ್ತಾರೆ. ಯಾಕಂದ್ರೆ ಅವ್ರ ರೆಪ್ಯುಟೇಷನ್ ಹಾಳಾಗ್ತೈತಿ. ಸೊ ಹಿಂಗಾಗಿ ನೀವ್ ಏನ್ ಮಾಡ್ರಪ್ಪ ಅಂದ್ರ, ಹಳ್ಳಿ ರೈತರ ಹುಡುಗರ, ಹಳ್ಳಿ ರೈತರ ಮಕ್ಳ, ನೀವ್ ಏನ್ ಮಾಡ್ರಿ ಅಂದ್ರ
ಒಂದ್ ಗೊಂಜಾಳ ಐತಿ, ಆ ಗೊಂಜಾಳ ಕ್ವಾಲಿಟಿ ನೀವು ಚೆಕ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡ್ರಿ ಅಂದ್ರ ಅವ್ರ ಕ್ವಾಲಿಟಿ ಚೆಕ್ ಮಾಡಿ ಅದೊಂದು ಇದು ಬರ್ತೈತಿ, ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ನೀವು ಕಳಿಸ್ರಿ ಅಂದ್ರ ಅವ್ರು ನಿಮಗ ವಾಪಸ್ ರಿಪ್ಲೈ ಮಾಡ್ತಾರೋ. ಅದ್ರಾಗ ನೀವು ಇಲ್ಲಿ ಕಳಿಸ್ಬಿಟ್ರಿಪ್ಪ ಅಂದ್ರ ನಿಮ್ಗೆ ಕ್ವಿಂಟಾಲ್ ಹಿಂಬಾಲ ಒಂದ್ 50 ರೂಪಾಯಿ ನಿಮಗ್ ಕಮಿಷನ್ ಸಿಗ್ತೈತಿ. 30, 40, 50 ಒಂದು 100 ಕ್ವಿಂಟಲ್ ಐತಿ ಅಂದ್ರೆ ನಿಮ್ಗೆ 3,000 ರೂಪಾಯಿ ಆಯ್ತು. ತಿಂಗಳದಾಗ ಒಂದ್ ವಾರದಾಗ ಇಂಥವ್ 2 ಆಗ್ಯಾವ ಅಂದ್ರ 9,000 ರೂಪಾಯಿ ಆಯ್ತು. ತಿಂಗಳಿಗೆ ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟ್ ಆಯ್ತು ಅಂತೇಳಿ. 36,000 ರೂಪಾಯಿ ಆಯ್ತು. ಏನ್ ಮಾಡ್ರಿ ನೀವು? ಏನು ಮಾಡ್ಲಿಲ್ಲ. ಹೋದ್ರಿ ಗೊಂಜಾಳ ತಗೊಂಡ್ರಿ, ಅದ್ ಹೋಗಿ ಲ್ಯಾಬ್ ಹೋಗಿ ಟೆಸ್ಟ್ ಮಾಡಿ ಅವ್ನ್ ಬಿಟ್ರಿ. ಆಯ್ತಲ್ರಿ, ಹಳ್ಳಿ ಮಿತ್ರದಿಂದ ಹಳ್ಳಿ ರೈತರ ಮಕ್ಕಳಿಗೂ ಕೆಲಸ ಸಿಕ್ತು, ರೈತರಿಗೂ ಲಾಭ ಆಯ್ತು. ಆಮೇಲೆ ಒಂದು ಒಳ್ಳೆ ಕ್ವಾಲಿಟಿ ಒಂದು ಸಿಸ್ಟಮ್ ರೆಡಿ ಆಗಿಬಿಡ್ತ್ರಿ. ನಮ್ಮ ಹಳ್ಳಿ ರೈತರ ಮಕ್ಕಳು ಅವ್ರ ಅವ್ವ ಅಪ್ಪನ ಜೋಡಿ ಇದ್ದ ಅಲ್ಲೇ ಅರ್ನ್ ಮಾಡ್ಕೋತ ಆರಾಮ್ ಇದ್ರಲ್ರಿ. ಇಂಥ ಒಂದ ಜೀವನ ಅಥವಾ ಇದು ಎಲ್ಲಾನು ಆಲ್ ಓವರ್ ಕರ್ನಾಟಕ ತುಂಬಾ ನಾನ್ ಮಾಡ್ಬೇಕಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಾಗ ಆಸೆ ಐತ್ರಿ. ನೀವ್ ಇದೇ ತರ ಸಪೋರ್ಟ್ ಮಾಡ್ರಿ. ನಾನು ಇದೇ ತರ ವಿಡಿಯೋಸ್ ಇದೇ ತರ ಪ್ಲಾನಿಂಗ್ ಮಾಡ್ಕೊಂಡ ಇಲ್ಲಿ ಬಂದ್ ಕೊಡಿರ್ತೇನೆ. ಇಷ್ಟು ನಾನ್ ನಿಮ್ ಮುಂದ್ ಮಾತಾಡತ್ತೇನೆ ಅಂದ್ರೆ ಇದಕ್ಕ ರಾತ್ರಿ ಬೆಳತನ ಸ್ಟಡಿ ಮಾಡಿದಾಗ ಇದೊಂದು ನನಗೆ ಕ್ಯಾಲ್ಕುಲೇಷನ್ ಸಿಗೈತೆ. ನಾನು ಸುಮ್ನೆ ಹಂಗೆ ವಿಡಿಯೋ ಬಂದ್ ಮಾಡಂಗಿಲ್ಲ ಅಲ್ತು ಪಲ್ತು. ಇವಾಗ ಇದು ಒಂದು ಪ್ಲಾನ್ ಐತ್ರಿ. ಇನ್ನ ನಾವು ಗೋಧಿ, ಅರಿಶಿನ ಇದ್ರದ್ದೆಲ್ಲ ದೊಡ್ಡದೈತ್ರಿ. ಅದು ಎಲ್ಲ ನೀವು ವಿಡಿಯೋ ಬೇಕಾದ್ರೆ ನಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ಸ್ಟಾಗ್ರಾಮ್ದಾಗ ನಂಗೆ ಫಾಲೋ ಇಲ್ಲ ಅಂದ್ರೆ ಫಾಲೋ ಮಾಡ್ಕೊಡ್ರಿ. ಯಾಕಂದ್ರೆ ಶಾರ್ಟ್ ವಿಡಿಯೋ ಬರ್ತಿರ್ತಾವ, ಅಲ್ಲಿ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅದ್ರ ಸಂಬಂಧ ಈ ಯೂಟ್ಯೂಬ್ ವಿಡಿಯೋ ಮಾಡಿದ್ದ. ಸೊ ಎಲ್ಲರಿಗೂ ಹೃದಯಪೂರ್ವಕ ಧನ್ಯಗಳು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೇನ್ರಿ. ನಮಸ್ಕಾರ.